ಕರ್ನಾಟಕನ ನಗಿಸಿದಂತಹ ನಮ್ಮ ಕುಟುಂಬ, ನಾವೆಲ್ಲ ನಿಂತೀವಿ, ನಮ್ಮೆಲ್ಲರ ಕುಟುಂಬದ ಒಂದು ಕೂಸು ಇವತ್ತು ಇಲ್ಲ ಅನ್ನೋ ಒಂದು ಬೇಸರ ತುಂಬ ಇದೆ. ತುಂಬ ನೋವಾಗ್ತದೆ ವಿಷಯ ಕೇಳಿದಾಗ. ಯಾಕಂದರೆ ನಾನು ಇದುವರೆಗೂ ಮಂಗಳೂರಿನ ಗೆಳೆಯರು ತುಂಬ ಜನ ಇದ್ದಾರೆ. ನನ್ನ ಸೀಸನ್ 1 ಆಗಿರ್ಬೋದು, 2 ಆಗಿರ್ಬೋದು, ತುಂಬ ಜನ ಇದ್ದಾರೆ. ಆದರೆ ಯಾವುದೋ ಫಂಕ್ಷನ್ಗಳಿಗೆ ಅಂತ ನಾನು ಯಾವಾಗಲೂ ಬಂದಿರಲಿಲ್ಲ ಮಂಗಳೂರಿಗೆ. ಸೊ ಈ ಥರದ್ದೊಂದು ಇನ್ಸಿಡೆಂಟ್ ಆಗಿ ಈ ಥರ ಬರಬೇಕಾಯ್ತಲ್ಲ ಅನ್ನೋ ಒಂದು ಬೇಜಾರು ಭಾಳ ಇದೆ. ಒಬ್ಬ ಒಳ್ಳೆ ಗೆಳೆಯ, ನಾನು ಹೇಳಿದಾಗೆ ಯಾರೂ ಕೂಡ ಅದನ್ನು ಎಲ್ಲಿ ಯಾರ ಜೊತೆಲಿದ್ರು ನಗ್ನಗ್ತಾ ರಿಹರ್ಸಲ್ ಟೈಮಲ್ಲೂ ನಗ್ತಾ ಸ್ಟೇಜ್ ಮೇಲೂ ನಗಿಸ್ತಾ ಇದ್ದಂತ. ಅದೇ ನಾನು ಹೇಳಿದ್ನಲ್ಲ, ಇದೆಲ್ಲ ನಮ್ಮ ಕುಟುಂಬನೇ. ಇದು ಸೀಸನ್ 1 ಸೀಸನ್ 2 ಅಂತ ಏನಿಲ್ಲ, ಎಷ್ಟೇ ಸೀಸನ್ಗಳಾದರೂ ಅದೆಲ್ಲ ನಮ್ಮ ಕುಟುಂಬ. ಸೊ ಆ ಕುಟುಂಬದ ಒಂದು ಕೂಸು ಇಲ್ದಂಗೆ ಆಗಿದೆ. ಒಂದು ಅಂತಂದರೆ ಸ್ವಲ್ಪ ದಿನಗಳಿಂದ, ಸ್ವಲ್ಪ ವರ್ಷಗಳಿಂದ ಅವರ ತಂದೆನ ಕಳ್ಕೊಂಡಿದ್ರು ಅಂತ ಹೇಳಿದರು. ಇದು ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಇವತ್ತು ಬರಬೇಕಾದ್ರೆ ಮತ್ತೆ ಎಲ್ಲ ವಿಷಯಗಳನ್ನ ಕೇಳ್ಕೊಂಬಂದಾಗ ಅನಿಸಿದ್ದು, ತಂದೆ ಕಳ್ಕೊಂಡಿದ್ರು. ಮನೆಗೆ ಆಧಾರ ಸ್ತಂಭವಾಗಿದ್ದು ನಮ್ಮ ರಾಕಿ. ಸೊ ಈಗ ಅವನು ಕಳ್ಕೊಂಡಿರುವಂಥ ತಾಯಿ ಮತ್ತು ತಂಗಿ. ಆದರೆ ಅವರೆಲ್ಲರೂ ಕೂಡ ಮತ್ತೆ ಒಂದಾಗಿ ಮತ್ತೆ ಹೋಗ್ತಷ್ಟೇ. ಒಂದಲ್ಲ 12 ಜನ ಇದ್ವಿ, 15 ಜನ ಇದ್ವಿ. ಆಮೇಲೆ ಮತ್ತೆ ಎರಡನೇ ಸೀಸನ್ ಬಂತು, ಅವರೊಂದು 15 ಜನ ಸೇರಿಕೊಂಡ್ರು, 30 ಜನ ಆದ್ವಿ. ಸೊ ಈ ಥರ ದೊಡ್ಡ ಕುಟುಂಬ ಆಯ್ತಾ ಹೋಯಿತು. ಸೊ ಆ ಒಂದು ಬಾಂಡಿಂಗು, ಆ ಒಂದು ಪ್ರೀತಿ ನಮ್ಮೆಲ್ಲರ ಮಧ್ಯೆ ಇರೋದಕ್ಕೋಸ್ಕರನೇ ಇಲ್ಲಿ ತನಕ ಕರ್ಕೊಂಡ್ಬಂದಿದೆ. ಸೊ ನಾನು ಹೇಳೋದಷ್ಟೇ, ತಾಯಿ ಮಗಳಿಗೆ ನಾವೆಲ್ಲರೂ ಜೊತೆಲಿರ್ತೀವಿ, ನೀವುಗಳು ಕೂಡ ಜೊತೆಲಿರ್ತೀವಿ.